ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಪ್ರಥಮ ಪಿಯುಸಿಯ ನಾಟಕ ಭಾಗವಾದಂತಹ ಚಂದ್ರಶೇಖರ ಕಂಬಾರರು ರಚಿಸಿರುವ ಬೋಳೆ ಶಂಕರ ಅನ್ನುವಂತಹ ನಾಟಕದ ಮುಂದುವರಿದ ಭಾಗವನ್ನು ಈಗ ನೋಡೋಣ. ಆ ಭಾಗವೇ ಎಲ್ಲರಂಥವಳಲ್ಲ ನಮ್ಮಾಕಿ. ಹಿಂದಿನ ವಿಡಿಯೋದಲ್ಲಿ ಹಸಿರು ಸಾಮ್ರಾಜ್ಯದ ನಮ್ರ ಪ್ರಜೆ ಅನ್ನುವಂತಹ ಭಾಗದ ಸಾರಾಂಶವನ್ನು ತಿಳ್ಕೊಂಡಿದ್ವಿ. ಈ ದಿನ ಎಲ್ಲರಂಥವಳಲ್ಲ ನಮ್ಮಾಕಿ ಅನ್ನುವಂತಹ ಸಾರಾಂಶವನ್ನು ಈಗ ನೋಡೋಣ. ಈ ಒಂದು ವಿಡಿಯೋವನ್ನು ನೋಡೋದಕ್ಕಿಂತ ಮುಂಚೆ ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ, ಹೆಚ್ಚಿನ ಒಂದು ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲೇ ಕಾಣುವಂತಹ ಐಕಾನ್ ಬೆಲ್ಲನ್ನು ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿದ್ಯಾರ್ಥಿ ಮಿತ್ರರೇ, ಈಗ ಈ ಒಂದು ಪಾಠದ ಸಾರಾಂಶವನ್ನು ನೋಡೋಣ. ಕೋಡಂಗಿ ಬರುತ್ತೆ, ಹೇಳುತ್ತೆ ಕೋಡಂಗಿ. ಎಲ್ಲರಂಥವಳಲ್ಲ ನಮ್ಮಾಕಿ, ಸಲ್ಲು ಸಲ್ಲಿಗೆ ತುರುಬು ಕಟ್ಟಾಕಿ, ಹಲ್ಲು ಕಿರಿಯೋದನ್ನು ಕಲಿಸಿ ಜುಟ್ಟು ಹಿಡಿದು ನಡೆಸಿದಾಕಿ ಅಂತ ಕೋಡಂಗಿ ಹೇಳುವಾಗ ಬೋಳೆಶಂಕರ ಹೇಳ್ತಾನೆ, ಏನಯ್ಯ ಕೋಡಂಗಿ, ತುಂಬ ಖುಷಿಯಿಂದಿರೋ ಹಾಗಿದೆ. ಆಗ ಕೋಡಂಗಿ ಹೇಳ್ತಾನೆ, ಬೋಳೆಶಂಕರಣ್ಣ, ಡಂಗೂರ ಕೇಳಲಿಲ್ವಾ ನಿನಗೆ? ಆ ಡಂಗೂರದ ಸೌಂಡ್ ಕೇಳಿಸ್ಲಿಲ್ವಾ ಅಂತಂದಾಗ ಬೋಳೆಶಂಕರ, ಇಲ್ವಲ್ಲ, ಏನು ವಿಷಯ ಅಂತಂದಾಗ ಕೋಡಂಗಿ, ರಾಜ್ಕುಮಾರಿಗೆ ಹೊಟ್ಟೆ ನೋವಂತಣ್ಣ ಅಂತಂದಾಗ ಆಗ ಬೋಳೆಶಂಕರ ಹೇಳ್ತಾನೆ, ಅಯ್ಯ, ರಾಜ್ಕುಮಾರಿಗೆ ಹೊಟ್ಟೆ ನೋವಾದ್ರೆ ಅದಕ್ಕೆ ಯಾಕಯ್ಯ ನೀನು ಸಂತೋಷ ಪಡ್ತಿದ್ದೀಯಾ ಅಂತಂದಾಗ ಕೋಡಂಗಿ ಹೇಳ್ತಾನೆ, ಹಂಗಲ್ಲಪ್ಪ, ಅದನ್ನು ವಾಸಿ ಮಾಡಿದವ್ರಿಗೆ ಭಾರಿ ಬಹುಮಾನ ಕೊಡ್ತಾರಂತೆ. ಈ ರೀತಿಯಾಗಿ ಕೋಡಂಗಿ ಹೇಳಿದಾಗ ಬೋಳೆಶಂಕರ ಹೇಳ್ತಾನೆ, ಹೌದು, ವಾಸಿ ಮಾಡಿದವ್ರು ತಾನೆ ಆ ಭಾರಿ ಬಹುಮಾನ ಕೊಡೋದು? ಹೌದು, ವಾಸಿ ಮಾಡಿದವ್ರಿಗೆ ಭಾರಿ ಬಹುಮಾನ ಕೊಡ್ತಾರೆ, ನಿನಗಲ್ವಲ್ಲ ಅಂತಂದಾಗ ಕೋಡಂಗಿ ಹೇಳ್ತದೆ, ನೀನು ಹೀಗೆ ಕೈ ಬಿಟ್ಟರೆ ನಾನು ಬದುಕೋದುಂಟೆ ಬೋಳೆಶಂಕರ, ನಿನ್ನ ಹತ್ರ ಅದೇ ರೀತಿಯಲ್ಲ ಅಂತಂದಾಗ ಬೋಳೆಶಂಕರ, ಬೇರ ಯಾವುದಪ್ಪ ಅಂತ ಬೋಳೆಶಂಕರ ಹೇಳುತ್ತೆ. ಕೋಡಂಗಿ ಹೇಳುತ್ತೆ ಆಗ, ಅದೇ ನೀನು ಹೊಟ್ಟೆ ನೋವಾಗಿ ಮೊನ್ನೆ ದಿನ ಆ ಪಿಶಾಚಿ ಕೊಟ್ಟಿತ್ತಲ್ಲ. ಆಗ ಬೋಳೆಶಂಕರ ಜೇಬುಗಳಲ್ಲಿ ಹುಡುಕ್ಬಿಟ್ಟು, ಹೌದಲ್ವಾ, ನೋಡು ಇದೆ ತಾನೆ, ಇದೆ ಬೇರು ಅಂತಂದಾಗ ಕೋಡಂಗಿ, ಅದನ್ನು ಕೊಟ್ಟರೆ ಹೋಗಿ ರಾಜ್ಕುಮಾರಿಗೆ ಕೊಟ್ಟು ವಾಸಿ ಮಾಡಿ ಬಹುಮಾನ ಗಿಟ್ಟಿಸ್ಕೊಂಡು ಬರೋಣ ಅಂತ. ಬಹುಮಾನದಲ್ಲಿ ನಿನಗೂ ಅಷ್ಟೋ ಇಷ್ಟೋ ಕೊಡ್ತೀನಿ ಮಾರಾಯ, ಬೇರು ಕೊಡು ಅಂತ ಕೋಡಂಗಿ ಕೇಳಿದಾಗ ಬೋಳೆಶಂಕರ ಹೇಳ್ತಾನೆ, ಅದಕ್ಕೇನಂತೆ, ಕೊಡೋಣ ಬಿಡು, ಒಬ್ಬರಿಗೆ ನೋವಿದ್ದಾಗ ಮದ್ದಿಟ್ಕೊಂಡು ಸುಮ್ಮನೆ ಇರಲಿಕ್ಕಾಗತ್ತಾ? ಅರಮನೆಗೆ ಯಾವಾಗ ಹೋಗ್ತೀಯಾ? ಈ ರೀತಿಯಾಗಿ ಬೋಳೆಶಂಕರ ಕೇಳಿದಾಗ ಕೋಡಂಗಿ ಹೇಳುತ್ತೆ, ಕೊಟ್ಬಿಟ್ರೆ ನೀನು ಬೇರ್ನ ನಾನು ಈಗಲೇ ಹೋಗ್ತೀನಿ. ಆದರೆ ಒಂದು ಅನುಮಾನ, ಸಾಮಾನ್ಯವಾಗಿ ರಾಜಕುಮಾರಿಯ ರೋಗ ವಾಸಿ ಮಾಡಿದವ್ರಿಗೆ ರಾಜಕುಮಾರಿನೇ ಮದುವೆ ಮಾಡಿಕೊಡೋದು ಕಥೆಗಳಲ್ಲಿ ಪದ್ಧತಿ ಅಲ್ವಾ? ಹೀಗೆ ಕೋಡಂಗಿ ಹೇಳಿದಾಗ ಬೋಳೆಶಂಕರ ಹೇಳ್ತಾನೆ, ಭಲೆ ಆಗಲೇ ಅದನ್ನು ಯೋಚನೆ ಮಾಡಿಬಿಟ್ಟಿದ್ದೀಯಲ್ಲಯ್ಯ ನೀನು ಕೋಡಂಗಿ ಅಂತಂದಾಗ ಕೋಡಂಗಿ ಹೇಳ್ತಾನೆ, ನಾನು ಅದನ್ನೆಲ್ಲ ಯೋಚನೆ ಮಾಡಿದ್ದೀನಿ ಅಂತಂದಾಗ ಮುದುಕಿಯೊಬ್ಬಳು ಅಳ್ತಾ ಬರ್ತಾಳೆ ಮುದುಕಿಯೊಬ್ಬಳು. ಆಗ ಬೋಳೆಶಂಕರ ಕೇಳ್ತಾನೆ, ಯಾಕಮ್ಮ, ಏನಾಗಿದೆ ನಿನಗೆ ಹೇಳೋದಕ್ಕೆ? ಅಂಥದ್ದೇನಾಗಿದೆ, ಯಾಕೆ ಅಳ್ತಾ ಇದೆಯಾ ನೀನು ಅಂತಂದಾಗ ಮುದುಕಿ ಹೇಳ್ತಾಳೆ, ಅಯ್ಯೋ, ಹೊಟ್ಟೆ ನೋವು ಸ್ವಾಮಿ, ಕರಳು ಕಿತ್ತು ಬಾಯಿಗೆ ಬರ್ತಿವೆ, ಏನು ಮದ್ದು ಕುಡಿದ್ರೂ ವಾಸಿ ಆಗ್ತಾ ಇಲ್ಲ ಸ್ವಾಮಿ, ಅಯ್ಯೋ ಹೊಟ್ಟೆ ನೋವು ತಡಿಯೋಕ್ಕಾಗ್ತಾ ಇಲ್ಲ ಅಂತಂದಾಗ ಮುದುಕಿ ಬೋಳೆಶಂಕರ ಹೇಳ್ತಾನೆ, ತಗೋ ಬೇಗನೆ ಬಾಯಲ್ಲಿಟ್ಕೊಂಡೋಗಿ ಶಿವ ನಿನಗೆ ಒಳ್ಳೇದು ಮಾಡಲಿ ಅಂತ ಬೇರನ್ನು ಕೊಡೋದಕ್ಕೆ ಹೋಗ್ತಾನೆ. ಆಗ ಮುದುಕಿ, ಅಯ್ಯಯ್ಯೋ, ಆ ಹೆಸರು ಹೇಳಬೇಡಿ, ನಾನು ಹೊಟ್ಟೆ ನೋವು ಜಾಸ್ತಿ ಆಗುತ್ತೆ ಅಂತಂದಾಗ ಬೋಳೆಶಂಕರ ಹೇಳ್ತಾನೆ, ಶಿವನ ಹೆಸರು ಹೇಳಿದ್ರೆ ತಾನೆ ಅಂತಂದಾಗ ಮುದುಕಿ, ಹೌದು, ಅಯ್ಯಯ್ಯೋ ಆ ಹೆಸರು ಹೇಳ್ಬೇಡಪ್ಪ ಅಯ್ಯೋ ಅಂತ ಮುದುಕಿ ಹೇಳೋದಕ್ಕೆ ಪ್ರಾರಂಭಿಸ್ತಾಳೆ. ಆಗ ಕೋಡಂಗಿ, ಶಿವ 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 ಅಂತಂದಾಗ ಈಗ ಮುದುಕಿಯ ರೂಪ ಹೋಗಿ ಪಿಶಾಚಿಯ ರೂಪ ಬರುತ್ತೆ. ಆಗ ಬೋಳೆಶಂಕರ, ಎಲ್ಲ ನಿಷ್ಟ್ವೆ, ಮತ್ತೆ ಬಂದೆಯೋ ನೀನು ಅಂತಂದಾಗ ಪಿಶಾಚಿ ಎರಡು, ನಾನು ಬೇರೆ, ನಿನ್ನಣ್ಣ ಸಾವುಕಾರ ಡಬ್ಬುನ ಜೊತೆಗಿದ್ದವನು, ನಾನು ಬೇರೆಯವನು ಅಂತಂದಾಗ ಬೋಳೆಶಂಕರ, ನೀನು ಯಾರಾದರೂ ಆಗಿರೋ
ನಿನ್ನ ತಮ್ಮನಿಗಾದ ಗತಿ ನಿನಗೂ ಕಾದಿದೆ ಶಿವ ಶಿವ ಅಂತಂದಾಗ ಬೋಳಶಂಕರ ಪಿಶಾಚಿ ಎರಡು ಅದನ್ನು ಹೇಳಬೇಡ, ನೀನು ಏನು ಹೇಳಿದ್ರೂ ಮಾಡ್ತೀನಿ, ಅದನ್ನು ಮಾತ್ರ ಹೇಳಬೇಡ ಅಂತಂದಾಗ ಬೋಳಶಂಕರ ಹೌದಾ, ನಾನು ಏನು ಹೇಳಿದ್ರು ನೀನು ಮಾಡ್ತೀಯಾ, ನೀನೇನು ಮಾಡಬಲ್ಲ ಹೇಳು ಅಂತಂದಾಗ ಪಿಶಾಚಿ ಎರಡು ಹೇಳುತ್ತೆ, ನಿನಗೆ ಬೇಕಾದಷ್ಟು ಚಿನ್ನದ ನಾಣ್ಯ ಕೊಡಬಲ್ಲೆ, ನಿನಗೆ ಬೇಕಾದಷ್ಟು ಚಿನ್ನದ ನಾಣ್ಯ ನಾನು ಕೊಡ್ತೀನಿ ಅಂತ ಪಿಶಾಚಿ ಎರಡು ಹೇಳುತ್ತೆ. ಆಗ ಬೋಳಶಂಕರ ಹೌದಾ, ಆಗಲೇ ಹೇಳು, ಸ್ವಲ್ಪ ಚಿನ್ನದ ನಾಣ್ಯ ಕೊಡು ನೋಡೋಣ ಅಂತ ಬೋಳಶಂಕರ ಹೇಳಿದಾಗ ಪಿಶಾಚಿ ಎರಡು ಆ ತೆನೆಯಿಂದ ಕಾಳುದುರಿಸಿ ಕೈ ಮುಟ್ಟು ಅಂತಂದಾಗ ಅಲ್ಲೇ ತೆನೆ ಇರುತ್ತೆ, ರಾಗಿ ತೆನೆ, ಆ ತೆನೆಯಿಂದ ಕಾಳನ್ನು ಉದುರಿಸಿ ಕೈ ಮುಟ್ಟು ಅಂತ ಹೇಳುತ್ತೆ. ಆಗ ಬೋಳಶಂಕರ ಹಾಗೆ ಮಾಡ್ತಾನೆ. ಈಗ ಹೇಳು ಅಂತ ಪಿಶಾಚಿ ಎರಡು ಪ್ರಾರಂಭಿಸುತ್ತೆ. ಹಂಡೋಲ ಪಂಡೋಲ ಚಿಗರಿ ಚಿಕಲಕ ಬಕಲಕ ಸಾಲ ಕುದುರಿ ಹನುಮಂತರಾಯ, ಧಾನ್ಯವೆಲ್ಲ ನಾಣ್ಯವಾಗಲಿ, ನಾಣ್ಯವೆಲ್ಲ ಚಿನ್ನವಾಗಲಿ, ಬಚ್ಚಾ ಬೋಲ್ ಬೋಲಾತಿ ಬೋಲ್ ರಾಮ್ ಲಂಗೋಟಿ ಖೋಲ್ ಅಂದಾಗ ಬೋಳಶಂಕರ ಅದನ್ನೇ ರಿಪೀಟ್ ಮಾಡ್ತಾನೆ, ಹಾಗೆ ಹೇಳ್ತಾನೆ, ಧಾನ್ಯವೆಲ್ಲ ಚಿನ್ನದ್ದಾಗುತ್ತೆ. ಯಾವಾಗ ಧಾನ್ಯವೆಲ್ಲ ಚಿನ್ನದ್ದಾಗುತ್ತೋ ಆಗ ಬೋಳಶಂಕರ ಈಗ ನಾನು ಹೋಗ್ತೀನಪ್ಪ ಬೋಳಶಂಕರ ಅಂತಂದಾಗ ಬೋಳಶಂಕರ ಹೇಳ್ತಾನೆ, ಇರಯ್ಯ ಇರು ಎಲ್ಲಿ ಹೋಗ್ತೀಯ ನೀನು, ಹೋಗುವಂತೆ ಇರು, ಈ ಚಿನ್ನವನ್ನೆಲ್ಲ ಮೊದಲು ಧಾನ್ಯ ಮಾಡು, ಇಷ್ಟು ಧಾನ್ಯ ಪೋಲಾದರೆ ಹೇಗೆ, ಅಲ್ಲ ಕಣಯ್ಯ, ಇಷ್ಟೊಂದು ಚಿನ್ನ ಇದೆಯಲ್ಲ, ಇಷ್ಟೊಂದು ಚಿನ್ನ ಇಟ್ಕೊಂಡು ನಾನೇನು ಮಾಡಲಿ, ಧಾನ್ಯ ಮಾಡು, ಪಾಪ ಇಷ್ಟೊಂದು ಧಾನ್ಯ ಎಲ್ಲ ವೇಸ್ಟ್ ಆಗುತ್ತಲ್ಲ, ಪೋಲಾಗುತ್ತಲ್ಲ, ಹೇಗೆ ಹೇಳು ಅಂತಂದಾಗ ಪಿಶಾಚಿ ಎರಡು ಹೇಳುತ್ತೆ. ಆ ಮಂತ್ರನೇ ತಿರ್ಗಾ ಮುರ್ಗಾ ಹೇಳಿ ಹೀಗೆ ಕಲಬಕ ಕಲಕ ಚಿರಿಕಚಿ ಲಂಡೋಲ ಕಿರಿಸಾಲ ಕುದುರಿ ಹನುಮಂತರಾಯ, ಚಿನ್ನವೆಲ್ಲ ನಾಣ್ಯವೆಲ್ಲ ಧಾನ್ಯವಾಗಲಿ, ಬಚ್ಚಾ ಬೋಲ್ ಬೋಲಾದಿ ಬೋಲ್ ಹ್ರೀಂ ಲಂಗೋಟಿ ಖೋಲ್ ಅಂತ ಪಿಶಾಚಿ ಎರಡು ಹೇಳುತ್ತೆ. ಆಗ ಆ ಚಿನ್ನವೆಲ್ಲ ಮೊದಲಿನ ಹಾಗೆ ಧಾನ್ಯವಾಗುತ್ತೆ. ಬೋಳಶಂಕರ ಹೇಳ್ತಾನೆ, ಆಗ ಮಕ್ಕಳಿಗೆ ಈ ಆಟ ತೋರಿಸಿದ್ರೆ ತುಂಬ ನಗಾಡ್ತಾರಲ್ವ, ಅರರರರರೆ ಎಷ್ಟು ಚೆನ್ನಾಗಿದೆಯಪ್ಪ ಈ ಆಟ, ಇದನ್ನು ನಾವೇನಾದ್ರೂ ಕೂಡ ಮಕ್ಕಳಿಗೆ ಈ ಆಟನ ತೋರಿಸಿದ್ರೆ ಆ ಮಕ್ಕಳು ಇನ್ನೆಷ್ಟು ಖುಷಿ ಪಡಲ್ಲ ಅಲ್ವ, ಎಷ್ಟು ನಗಾಡ್ತಾರಲ್ವ ಅಂತ ಬೋಳಶಂಕರ ನಗ್ತಾ ಹೇಳ್ತಾನೆ. ಆಗ ಪಿಶಾಚಿ ಎರಡು ಹೇಳುತ್ತೆ, ಅಯ್ಯ ಬೋಳಶಂಕರ, ಈಗ ನಾನು ಹೋಗ್ಲಾ ಹೇಳು, ಈಗ ನಾನು ಹೋಗ್ತೀನಯ್ಯ ಬೋಳಶಂಕರ ಅಂತಂದಾಗ ಬೋಳಶಂಕರ ಹೇಳ್ತಾನೆ, ಆಗಲೇ ಹೇಳು ಶಿವ, ನಿನಗೆ ಒಳ್ಳೆಯದನ್ನು ಮಾಡಲಿ ಅಂತಂದಾಗ ಪಿಶಾಚಿ ಎರಡು ಹೇಳುತ್ತೆ, ಅಯ್ಯಯ್ಯೋ ಆ ಹೆಸ್ರು ಹೇಳಬೇಡಿ, ಆ ಹೆಸರು ಹೇಳಬೇಡಿ ಅಂದಾಗ ಕೋಡಂಗಿ ಹೇಳುತ್ತೆ, ಶಿವ 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 ಶಂಕರ ಭೋಂ ಭೋಂ ಶಂಕರ ಭೋಳೆ ಶಂಕರ ಅಂತ ಕೋಡಂಗಿ ಹೇಳಿದಾಗ ಆ ಪಿಶಾಚಿ ಆ ಶಿವನ ಹೆಸರನ್ನು ಕೇಳಲಾಗದೆ ಅಲ್ಲೇ ಸುತ್ತಿರುಗಿ ಸತ್ತು ಹೋಗುತ್ತೆ ಪಿಶಾಚಿ ಎರಡು. ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಇದಿಷ್ಟು ಬೋಳಶಂಕರ ನಾಟಕ ಭಾಗದಲ್ಲಿ ಬರುವಂತಹ ಎಲ್ಲರಂಥವಳಲ್ಲ ನಮ್ಮಾಕಿ ಅನ್ನುವಂತಹ ಒಂದು ಗದ್ಯ ಭಾಗದ ನಾಟಕ ಭಾಗದ ಸಾರಾಂಶ ಆಗಿದೆ. ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಎಲ್ಲರಿಗೂ ಕೂಡ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.